ನನ್ಗೆ ಈ ತರ ಪೇನ್ ಇತ್ತು. ಯಾವ ನೋವು? ಕಾಲ್ ನೋವು ಸರ್, ರೈಟ್ ಕಾಲ್ದು ಮಂಡಿ. ಕಮ್ಮಿ ಆಗಿತ್ತು. ಬರ್ತಾ ಬರ್ತಾ ಇನ್ನ ಜಾಸ್ತಿ ಆಯ್ತು. ಈ ಗೋಡೆ ನಿಂಗೆ ಹಿಡ್ಕೊಂಡು ಎಳ್ದಾಡಿದ್ದೀನಿ ಸರ್ ನಾನು. ಇನ್ನು ನನ್ನ ಜೀವ ಅಂತಲ್ಲ ನಾನು ಏನು ತೊಳಲ್ಲ. ಸುಮಾರು ಸರಿ ಅಯ್ಯೋ ಈ ನೋವು ತಡೆಯಕ್ ಆಗ್ತಾ ಇಲ್ಲಪ್ಪ, ನಾನೇ ಒಂದ್ಸರಿ ಸೂಸೈಡ್ ಕೂಡ ಮಾಡ್ಕೊಬೇಕು ಅಂತ ಅಷ್ಟೊಂದು ನೋವು ಪಟ್ಬಿಟ್ಟಿದೆ ಸರ್. 1 ವರ್ಷದಲ್ಲ ಸರ್, ನನಗಿದು 8 ವರ್ಷದ ಸರ್. ಈಗ ಒಂದು 60% ಕಡಿಮೆ ಆಗಿದೆ ಸರ್. ನಾನು ಸಂಪೂರ್ಣ ಗುಣ ಆಗ್ತೈತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್. ನನ್ಗೆ ಈ ತರ ಪೇನ್ ಇತ್ತು. ಯಾವ ನೋವು? ಕಾಲ್ ನೋವು ಸರ್, ರೈಟ್ ಕಾಲ್ದು ಮಂಡಿ. ಹಾ ಸರ್, ನನಗೆ ಸಿಸರಿಂಗ್ ಆಗಿತ್ತು. ಒಂದು 6 ತಿಂಗಳಿಗೆ ಸ್ಟಾರ್ಟ್ ಆಯ್ತು ಸರ್. ಫಸ್ಟ್ ಅಲ್ಲಿ ಸ್ವಲ್ಪ ಕ್ಯೂರ್ ಆಯ್ತು ಸರ್. ಮತ್ತೆ ರಿಟರ್ನ್ ಆಗಿ 1 ತಿಂಗಳಿಗೆಲ್ಲ ಮತ್ತೆ ರಿಟರ್ನ್ ಆಯ್ತು. ಆಮೇಲೆ ಕ್ಲಿನಿಕ್ ಅಂತಿದೆ ಸರ್ ಚಿಕ್ಕಬಳ್ಳಾಪುರದಲ್ಲಿ, ಅಲ್ಲಿ ತೋರಿಸಿದ್ರು ಸರ್. ಕಮ್ಮಿ ಆಯ್ತು ಸರ್. ಕಮ್ಮಿ ಆಗಿತ್ತು. ಬರ್ತಾ ಬರ್ತಾ ಇನ್ನ ಜಾಸ್ತಿ ಆಯ್ತು ಸರ್. ಈ ಗೋಡೆ ನಿಂಗೆ ಹಿಡ್ಕೊಂಡು ಎಳ್ದಾಡಿದ್ದೀನಿ ಸರ್ ನಾನು. ಇನ್ನು ನನ್ನ ಜೀವ ಅಂತಲ್ಲ ನಾನು ಎತ್ತೋಳಲ್ಲ. ನಾನು ಎತ್ತೋಳಲ್ಲ ಇನ್ಯಾವತ್ತಿಗೂ ಕೂಡ ನಾನು ನಡೆಯಲ್ಲ. ನಮ್ಮ ಮಠದಲ್ಲಿ ಹೇಳ್ಬಿಟ್ರು. ಯಾರೋ ಸುಮಾರು ಜನನು ಕೂಡ ಹೇಳಿದ್ರು ಸರ್, ನಿಮ್ಗೆ ಈ ತರ ನಿನ್ ಮೇಲೆ ಆಗಲ್ಲ, ಸರ್ಜರಿ ಮಾಡಿಸ್ಬೇಕು, ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಸಂಬಂಧಿಕರು ಹೇಳ್ತಾ ಇದ್ರು ಸರ್, ನಿಂಗೆ ಹಾಸ್ಪಿಟ್ಲಿಂದ ಆಗಿದೆಯೋ ಇಲ್ಲಾಂದ್ರೆ ಯಾರಾದ್ರೂ ಮಂತ್ರ ತಂತ್ರ ಏನಾದ್ರು ಮಾಡಿಸಿದಾರೋ, ಅದಕ್ಕೆ ನಿನ್ಗೆ ಕಾಲ್ ನಡಿಯಕ್ಕಾಗಲ್ಲ, ಈ ವಯಸ್ಸಿಗೆಲ್ಲ ಈ ತರ ಆಗ್ಬಿಟ್ಟಿದೆ, ನಿನ್ ಗುಣ ಆಗಲ್ಲ ಅಂತ ಆ ತರ ಎಲ್ಲ ಹೇಳ್ತಾ ಇದ್ರು ಸರ್. ಹಾಗಾಗಿ ಕ್ಲಿನಿಕ್ ಅಲ್ಲಿ ಸುಮಾರು 1 ವರ್ಷ 1.5 ವರ್ಷವರೆಗೂ ಅಲ್ಲೇ ತೋರಿಸಿದ್ರು ಸರ್. ಮೇಲಾಯ್ತು ಸರ್. ಮತ್ತೆ ರಿಟರ್ನ್ ಅದೇ ತರಾನೇ ಆಯ್ತು ಸರ್. ನನಗೆ ಮೇಲಾದಂಗೂ ಇತ್ತು, ಚೆನ್ನಾಗೂ ಇದ್ದೆ ಸರ್. ಇನ್ ಮೇಲಾಯ್ತು ಅಂತ ನಾನು ಚೆನ್ನಾಗಿದ್ದೆ. ಅಷ್ಟರಲ್ಲಿ ಇನ್ನೊಂದು ತಿಂಗಳಿಗೆಲ್ಲ ಅದೇ ರೀತಿಯಾಗಿ ರಿಟರ್ನ್ ಆಗ್ಬಿಡ್ತು ಸರ್. ಇನ್ನ ಜಾಸ್ತಿ ಆಗ್ಬಿಡ್ತದೆ ಸರ್. ನನ್ ಕಡಿಮೆ ಅಂತೂ ಆಗಿಲ್ಲ, ಇನ್ನ ಜಾಸ್ತಿ ಆಯ್ತು ಸರ್. ಆ ಕಾಲ್ ಎಳೆದಾಡ್ತಾ ಇದ್ದೆ ಸರ್. ವಾಶ್ರೂಮ್ ಅಲ್ಲಿ ಕೂರಕ್ಕಾಗಲ್ಲ. ಜಾಸ್ತಿ ನಡೆದ್ರು ಕೂಡ ಬಿದ್ದೋದಂಗ ಆಗ್ತಾ ಇತ್ತು ಸರ್. ನನ್ಗೆ ವಾಶ್ರೂಮ್ ಅಲ್ಲಿ ಕೂಡ ಕಾಲ್ ಚಚ್ಕೊಂಡು ಕುತ್ಕೊಬೇಕು, ಕೂಡ ನಿಂತ್ಕೊಂಡು ಪಾಸ್ ಮಾಡಂಗ ಆಗ್ತಾ ಇತ್ತು ಸರ್. ಅಷ್ಟೊಂದು ಪೇನ್ ಬಿದ್ಬಿಟ್ಟಿದ್ವಿ ಸರ್. ನಾನು ಸುಮಾರು ಸರಿ ಅಯ್ಯೋ ಈ ನೋವು ತಡೆಯಕ್ ಆಗ್ತಾ ಇಲ್ಲಪ್ಪ, ನಾನೇ ಒಂದ್ಸರಿ ಸೂಸೈಡ್ ಕೂಡ ಮಾಡ್ಕೊಬೇಕು ಅಂತ ಅಷ್ಟೊಂದು ನೋವು ಪಟ್ಬಿಟ್ಟಿದೆ ಸರ್. 1 ವರ್ಷದಲ್ಲ ಸರ್, ನನಗಿದು 8 ವರ್ಷದ ಸರ್. ಇದು 8 ವರ್ಷದ ಸರ್. ಅದಕ್ಕೋಸ್ಕರ ಇವರು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಅಮ್ಮ ಸುಮಾರು ಜನ ಗುಣ ಆಗಿದ್ದಾರೆ, ಅಲ್ಲಿ ಸರ್ಜರಿ ಏನಿಲ್ಲ ಗುಣ ಆಗುತ್ತಂತೆ, ಹಾಗಾಗಿ ಅಲ್ಲಿ ಹೋಗೋಣ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅಲ್ಲಿ ತೋರ್ಸೋಣ ಅಂತ ಹೇಳಿದಕ್ಕೆ ಸರ್ ಇಲ್ಲಿವರೆಗೂ ಬಂದಿದ್ದೀರಿ. ಆದ್ರೆ ಇದು 3ನೇ ವಿಸಿಟ್ ಸರ್ ನಾವು ಬಂದಿರೋದು. ಹಾಗಾಗಿ ಫಸ್ಟ್ ಟೈಮ್ ಸರ್ ಆಗಿದೆ ಸರ್. 3ನೇ ವಿಸಿಟ್. ಅಲ್ಲಿ ಫಸ್ಟ್ ಟೈಮ್ ಬಂದಾಗ ಒಂದು 20% ಕಡಿಮೆ ಆಗಿದೆ ಸರ್ ನನಗೆ. ಈಗ ಒಂದು 60% ಕಡಿಮೆ ಆಗಿದೆ ಸರ್. ನಾನು ಸಂಪೂರ್ಣ ಗುಣ ಆಗ್ತೈತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್. ಆದ್ರೆ ನಡೀತಾ ಇದ್ರೆ ಈ ತರ ಬಿದ್ದೋದಂಗ ಆಗುತ್ತೆ. ಬಕ್ಲಿಂಗ್ ಮುಂಚೆಗಿನ ಇಂಪ್ರೂವ್ಮೆಂಟ್ ಇದೆಯಾ ಸರ್? ಮುಂಚೆಗಿನ ಇಂಪ್ರೂವ್ಮೆಂಟ್ ಇದೆಯಾ? ಅದು ಇದೆ ಸರ್. ಬಿಫೋರ್ ಕಮಿಂಗ್ ಇಯರ್, ಆಫ್ಟರ್ ಕಮಿಂಗ್ ಇಯರ್ ಓಕೆ. ಇದೆ. ಮತ್ತೆ ಆಹಾರದಲ್ಲಿ ಏನು ಚೇಂಜ್? ಇಲ್ಲಿ ಊಟದಲ್ಲಿ ನೀವು ಏನೇನ್ ಹೇಳಿದಿರಾ ನಾನು ಏನು ತಿಂತಾ ಇಲ್ಲ ಸರ್. ಕಂಪ್ಲೀಟ್ ಅವಾಯ್ಡ್ ಮಾಡಿದ್ರಾ? ಹೌದು ಸರ್, ಏನು ತಿಂತಾ ಇಲ್ಲ ಸರ್. ಇವಾಗ ವಾಕಿಂಗ್ ಸ್ಟೈಲ್ ಎಲ್ಲ ಹೆಂಗಿದೆ ಇವಾಗ? ಸರ್ ವಾಕಿಂಗು ಅದೇ ನಡೆಯೋದ್ರಲ್ಲ ಅಷ್ಟೇ ಸರ್. ಇಲ್ಲೆಲ್ಲ ತುಂಬಾ ಇಲ್ಲಿಂದ ಇಲ್ಲವರೆಗೂ ಕೂಡ ಮೆಡಿಸಿನ್ ತಿಂದ್ರೆ ಕಾಲು ಊತ ಬರ್ತಾ ಇತ್ತು ಸರ್. ಈಗ ಏನ್ ತಿಂತಾ ಇದ್ರು ಕಾಲು ಊತ ಏನು ಇಲ್ಲ ಸರ್. ಯಾಕಂದ್ರೆ ಇಲ್ಲಿ ಇರೋದೆಲ್ಲ 90% ಊಟ ಮಕ್ಕಳಿಗೆ ಏನಾದ್ರು ತಿನ್ಸಿದ್ರು ಈ ತರ ಫಿಂಗರ್ ಹಿಂಗೆ ಇರ್ತಾ ಇತ್ತು ಸರ್ ನನಗೆ. ಈಗೆಲ್ಲ ಪರವಾಗಿಲ್ಲ ಸರ್. ಎಲ್ಲ ಮೂವ್ಮೆಂಟ್ ಚೆನ್ನಾಗಿದೆ. ಹ್ಞೂ ಸರ್, ಚೆನ್ನಾಗಿದೆ. ಡಯಟ್ ಅಲ್ಲಿ ಏನ್ ಚೇಂಜ್ ಮಾಡ್ಕೊಂಡಿದ್ದೀರಾ? ಏನ್ ಬಿಟ್ಟಿದ್ದೀರಾ? ನಾನು ಇದು ಹಸಿ ಮೆಣಸಿನ್ಕಾಯಿ ಮತ್ತೆ ಹಾಲು, ಮೊಸರು, ಟೀ ಕಾಫಿ ಅಸ್ಲಿಗೆ ನಾನು ಕುಡಿತಾ ಇರ್ಲಿಲ್ಲ ಸರ್. ಟೀ ಕಾಫಿ ಎಲ್ಲ ಅವಾಯ್ಡ್ ಮಾಡಿದ್ದೀನಿ ಸರ್. ನಾನು ನೀವೇನೇನ್ ಹೇಳಿದ್ರೆ ಸರ್, ತರ ತಿನ್ನಬಾರ್ದು ಅನ್ನೋದು ಎಲ್ಲದನ್ನು ಅವಾಯ್ಡ್ ಮಾಡಿದ್ದೀನಿ ಸರ್. ಮಂಡಿ ನೋವು ಇರ್ತಕ್ಕಂಥ ಬೇರೆ ಪೇಷಂಟ್, ಅದರಲ್ಲಿ ಯಂಗ್ಸ್ಟರ್ಸ್ಗೆ ಮಂಡಿ ನೋವು, ಯೂಶಲಿ ಮಂಡಿ ನೋವು ಅನ್ನೋದು 60 ವರ್ಷ 70 ವರ್ಷ ಆದ್ಮೇಲೆ ಬಂದಿರ್ತಕ್ಕಂಥ ಕಾಯಿಲೆ, ಮುಂಚೆ ಎಲ್ಲ ಅಲ್ವಾ? ಇವಾಗ 30 ವರ್ಷ 40 ವರ್ಷ ಎಸ್ಪೆಷಲಿ ಹೆಣ್ಮಕ್ಳಿಗೆ ಜಾಸ್ತಿ ಬರ್ತೈತೆ. ಅಂತರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಬಂದಿರೋದು, ಇನ್ಸ್ಟಾಗ್ರಾಮ್ ನೋಡೋಂತರ್ಗೆ ಏನ್ ಹೇಳ ಸಜೆಷನ್? ಅದೇ ಸರ್, ಇನ್ನ ನಮ್ಮಂತವ್ರು ಇನ್ನ ಬರ್ಬೇಕು ಸರ್. ಇಲ್ಲೆಲ್ಲ ನಾನು ಎಷ್ಟೋ ಜನ ಸರ್ ಬರ್ತಾ ಇದ್ದಾರೆ, ಆದ್ರೆ ಇನ್ನ ನನ್ನಂಗೆ ಎಷ್ಟೋ ಜನ ಇದ್ದಾರೆ ಸರ್. ಇಲ್ಲ ನಮ್ಗೆ ಗೊತ್ತಿರೋರು ಕೂಡ ಇದೆಲ್ಲ ತುಂಬಾ ಪೇನ್ ಇದೆ, ಅಲ್ಲೆಲ್ಲ ತೋರ್ಸ್ಕೊಂತ ಇದ್ರೆ. ಅವ್ರಿಗೂ ಸುಮಾರು 1-2-3 ವರ್ಷದಿಂದ ಇದೆ ಸರ್. ನಾವು ಕೂಡ ಅದೇ ರೀತಿಯಾಗಿ ಹೇಳ್ತೀರಿ, ನಾವು ಪಟ್ಟಿರೋ ನೋವು ಇಷ್ಟ ದಿನ ಪಡಬಾರ್ದು, ಇಂಥವ್ರು ಇದ್ದಾರೆ, ಇಲ್ಲಿಗೆ ಹೋದ್ರೆ ಗುಣ ಆಗ್ತಾರೆ ಅನ್ನೋದು ಅವ್ರಗಳ ಮಾರ್ಗ ನಾವು ತೋರಿಸ್ಕೊಡ್ಬೇಕು. ನಿಮಗೆ ಚೆನ್ನಾಗಿ ಬಂದ್ಬಿಡ್ತಾರೆ. ನಿಮ್ಗೆ 60% ಚೆನ್ನಾಗಿತ್ತಲ್ಲ, ಇವತ್ತು ಇನ್ನೊಂದ್ಸರಿ ಇಂಜೆಕ್ಷನ್ ಕೊಡ್ತೀನಿ. ಇವತ್ತು ಇಂಜೆಕ್ಷನ್ ಮಾತ್ರ ಕೊಡ್ತೀನಿ. ಇನ್ನೊಂದು ನನ್ನ ಸಜೆಷನ್ ಏನಂದ್ರೆ, ಮತ್ತೆ ನಾನು ಮೆಡಿಸಿನ್ ತಿಂತಾ ಇದ್ದೀನಿ ಸರ್. ನಾನು ಈಗ ಚೆನ್ನಾಗಿದ್ದೀನಿ. ಮೆಡಿಸಿನ್ ಬಿಟ್ರೆ ನನಗೆ ಈ ತರ ಆಗ್ಬಾರ್ದು ಅನ್ನೋದು. ಫುಡ್ಗಳು ತಗೋಬೇಡಿ. ಹಾಲು, ಹಸಿ ಮೆಣಸಿನಕಾಯಿ,
ಹಸಿಮೆಣಸಿಗೆ ಒಂದು 6 ತಿಂಗಳು 1 ವರ್ಷ ಬಿಡಿ. ಸರಿ ಒಣಮೆಣಸಿಕಾಯಿ ಯೂಸ್ ಮಾಡ್ಕೊಳ್ಳಿ. ಸರಿ ಅದು ರೆಡ್ ಕಲರ್ ಇರೋದು. ನೀವು ಅದನ್ನೆಲ್ಲ ನೀವು ಡಯಟ್ ಕರೆಕ್ಟಾಗಿ ಕಂಟಿನ್ಯೂ ಇಟ್ಕೊಳ್ಳಿ. ಇನ್ಫ್ಲಮೇಷನ್ ಅದರಿಂದನೇ ಬರೋದು. ಹಾಂ ಗ್ರೇಡ್ 1 ಆಸ್ಟಿಯೋಆರ್ಥರೈಟಿಸ್ ಮತ್ತು ACL ಮತ್ತು PCL ಸ್ಪ್ರೈನ್ ಆಗಿದೆ ಒಳಗೆ. ಹಾಂ ಸರ್ ಅದನ್ನು ಇವಾಗ ಇಂಜೆಕ್ಷನ್ ಕೊಟ್ಟು ಆಕ್ಟಿವೇಟ್ ಆಗಿರುತ್ತೆ. ಜೊತೆಗೆ ಫುಡ್ಡಲ್ಲಿ ಬ್ಯಾಕಪ್ ಕೊಟ್ಟಿದ್ದೀರಲ್ಲ ಅದು ಹಾಂ 1 ವರ್ಷವರೆಗೂ ನೀವು ಅಟ್ಲೀಸ್ಟ್ ಅದನ್ನ ಡಯಟ್ ಕರೆಕ್ಟ್ ಸ್ಟ್ರಿಕ್ಟಾಗಿ ಮಾಡ್ಕೊಳ್ಳಿ. ನೀವು ಮ್ಯಾಕ್ಸಿಮಮ್ ಇವತ್ತು ಸರಿ ಇಂಜೆಕ್ಷನ್ ಕೊಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಒಂದು 80% ಕಡಿಮೆ ಆಗಿದ್ರೆ ನೆಕ್ಸ್ಟ್ ಟೈಮ್ ಇಂಜೆಕ್ಷನ್ ಕೊಡೋದು. ಇಲ್ಲಾಂದರೆ ಒಂದು ಸರಿ ಕೊಟ್ಟು ಕ್ಲಿಯರ್ ಮಾಡ್ಬಿಡ್ತೀನಿ, ಇಂಜೆಕ್ಷನ್ ಸ್ಟಾಪ್ ಮಾಡ್ತೀನಿ. ಸರಿ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಮೆಡಿಸಿನ್ಸ್ ಕೊಡ್ತೀನಿ. ಹೊರಗಡೆ ನೀವು ಟಾಕ್ಸಿನ್ಸ್ ಹಾಕಬೇಡಿ. ಅಷ್ಟು ಮಾಡಿದ್ರೆ ನೀವು ಆರ್ಥರೈಟಿಸ್ ಅನ್ನೋದು ಬಂದು ಇನ್ಫ್ಲಮೇಷನ್ ಬರೋದೇ ಫುಡ್ಡಿಂದ. ಹಾಂ ಫುಡ್ ಬಿಟ್ಟರೆ ಬೇರೆ ಎಲ್ಲಿಂದ ಬರಲ್ಲ. ಹಾಂ ಫುಡ್ ಒಂದು ಕರೆಕ್ಟಾಗಿ ನೀವು ಹಿಡಿದು ಬಿಟ್ರೆ ಅಂದರೆ ಅಂದ್ರೆ ಎಲ್ಲಾರು ಹೇಳ್ತಾರೆ ಸರ್ ಈ ತರ ಎಲ್ಲ ಪತ್ತೆ ಇದ್ರೆ ನಿನ್ಗೆ ಹೆಂಗ್ ಗುಣ ಯಾವ ಆಗ್ತದೆ ಪತ್ತಿ ಇದ್ದೀರಾ ಅಲ್ಲ ಫ್ರೂಟ್ಸ್ ತಿನ್ಬಾರ್ದು. ಇವಾಗ ಪ್ರೆಸೆಂಟ್ ಹಾ ಸರ್ ಇಲ್ಲಿ ನೋ ಇವಾಗ ಈ ಫ್ರೂಟ್ಸ್ ಬಂದು ನಾವು ಫ್ರಕ್ಟೋಸ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಪೇಷಂಟ್ಗಳಿಗೆ ಹೇಳಲ್ಲ. ಆ ಫ್ರಕ್ಟೋಸ್ ಕೆಮಿಕಲಿ ಬಂದು ಫ್ರಕ್ಟೋಸ್ ಅದು. ಹಾ ಸೊ ಹಂಗಾಗಿ ಅದು ಬಿಟ್ಬಿಟ್ಟು ಕಾಳು, ಸೊಪ್ಪು, ತರಕಾರಿ, ನಾನ್ ವೆಜ್ಜು, ಹೆಲ್ತಿ ಆಗಿರೋದು, ಆಯಿಲ್ ಚೇಂಜ್ ಮಾಡೋದು, ಸಕ್ಕರೆ ಬೆಲ್ಲ ಅವಾಯ್ಡ್ ಮಾಡೋದು, ಮಿಲ್ಕ್ ಅವಾಯ್ಡ್ ಮಾಡೋದು, ಟೀ ಕಾಫಿ ಅವಾಯ್ಡ್ ಮಾಡೋದು, ಮೈದಾ ಅವಾಯ್ಡ್ ಮಾಡೋದು, ಹಾ ಇವನ್ನ ಇದು ಮಾಡ್ಕೊಂಡು ಟಾಕ್ಸಿನ್ಸ್ ಅವಾಯ್ಡ್ ಮಾಡ್ಕೊಂಡು ಸ್ಟ್ರೆಂಥಿಂಗ್ ಮಾಡ್ಕೊಳಕ್ಕೆ ಹೆಲ್ತಿ ಫುಡ್ನ ಚೆನ್ನಾಗಿ ತಿನ್ಬಿಟ್ಟು ಮೆಂತೆಕಾಳು ಬಿಡದಂಗೆ 1 ವರ್ಷ ತಿನ್ನಿ ದಿನ. ಮತ್ತೆ 2 ಚಮಚ ಕೊಬ್ಬರಿ ಕೊಟ್ಟಿರಿ 1 ಇಯರ್ವರೆಗೂ. ಕುಡಿತಾ ಇದ್ದೀನಿ ಸರ್. ನಿಮಗೆ ಮಂಡಿ ನೋವುದು ಅದೆಲ್ಲ ಬಿಟ್ಟು ಬೇರೆ ಏನು ಇಂಪ್ರೂವ್ಮೆಂಟ್ ಆಗಿದೆ? ವೆಯ್ಟ್ ಲಾಸ್ ಸರ್ ನಾನು ಇನ್ನೊಂದು ಏನಂದ್ರೆ ಇವತ್ತು ಹೇಳಿದ್ರಿ ಇವ್ರೆ ಏನಮ್ಮ ನನ್ಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ನೀನ್ ಇಷ್ಟೊತ್ತಿಂದ ಬಂದಾಗಿಂದ ನಾನು ನಿಂತ್ಕೊಂಡೇ ಇದ್ದೀಯಾ? ಇಲ್ಲಿ ಆಸ್ಪತ್ರೆ ಅಲ್ಲ ಹೌದು ಸರ್ ನಿಂತ್ಕೊಂಡೇ ಇದ್ದೀನಿ. ಸಿಕ್ಕಿರ್ಲಿಲ್ಲ? ಇಲ್ಲ ಸರ್ ಸ್ವಲ್ಪ ಫುಲ್ ಆಗ್ಬಿಟ್ಟಿದೆ. ಓಕೆ ಓಕೆ. ನಿಂತ್ಕೊಂಡೇ ಇದೀಯಾ, ನನ್ಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ನೀನ್ ನಿಂತ್ಕೊಂಡಿದ್ದೆ ಆದ್ರೂ ನಂಗೆ ಪೇನ್ ಬಂದಿಲ್ಲ ಸರ್, ನಾನು ಆರಾಮಾಗಿ ಇದ್ದೀನಿ ಸರ್. ಮತ್ತೆ ವೆಯ್ಟ್ ಲಾಸ್ ಆಗಿದ್ದೀರಾ ಮುಂಚೆಗಿಂತ? ಹಾ ಸರ್ ವೇಟ್ ಲೆಸ್ Weight ಆಗಿದೆ loss ಸರ್. ಆದ್ರೆ ಈ ಥೈರಾಯ್ಡ್ ಇಂದ ತುಂಬಾ ಲೋ ಆಗಿದೆ ಸರ್, ಕೈಕಾಲೆಲ್ಲ ತುಂಬಾ ವೈಬ್ರೇಷನ್ ಇದೆ. ಅಲ್ಲ ಅದು ನೋಡೋಣ. ಥೈರಾಯ್ಡ್ ನಿಮಗೆ ಡೋಸ್ ಓವರ್ ಅನ್ನಿಸ್ತಾ ಇರ್ಬೋದು, ಡಯಟ್ ಮಾಡ್ತಾ ಇರೋದ್ರಿಂದ ಅದೆಲ್ಲ ಬಿಟ್ಟಿರೋದ್ರಿಂದ ಹಾ ಸರ್ ನಿಮಗೆ ತಗೊಳ್ತಿರೋ ಬಾಡಿನಲ್ಲೇ ಥೈರಾಯ್ಡು ಎಫಿಷಿಯೆಂಟ್ ಆಗ್ತಾ ಇದೆ, ಸಫಿಷಿಯೆಂಟ್ ಆಗ್ತಾ ಇದೆ. ಹಾ ಸರ್ ಸೊ ಆ ಮಾತ್ರೆ ಸ್ವಲ್ಪ ಡೌನ್ ಮಾಡೋಣ ಡೋಸ್. ಬಾಡಿ ಎಲ್ಲ ತುಂಬಾ ಎಷ್ಟೊಂದ್ ಸರಿ ಭಾರ ಇದ್ದಂಗೆ ಕಾಣಿಸ್ತಾ ಇತ್ತು ಸರ್ ಆಗ. ಅಲ್ಲ ಮುಂಚೆ ತಗೊಂತಿದ್ರು ಥೈರಾಯ್ಡ್ ಎಷ್ಟು mg ತಗೊಂತಿದ್ರು ಇವಾಗ ಮಾತ್ರೆ? 50 ತಗೊಂತಾ ಇದ್ದೆ ಇವಾಗ ಸರ್ 50 ನಾನು. ತಗೊಂತಿದ್ದೀರಾ? ಈಗ 10 mg ತಗೊಂತಾ ಇದ್ದೀನಿ ಸರ್. ಇವಾಗ 10ಗೆ ಬಂದಿದ್ದೀರಾ? ಹೌದು ಸರ್. ಓಕೆ. ಆದರೆ ಇನ್ನೊಂದ್ಸರಿ ಟೆಸ್ಟ್ ಮಾಡಿಬಿಟ್ಟು ನಾಳೆ ಖಾಲಿ ಹೊಟ್ಟೆ ಟೆಸ್ಟ್ ಮಾಡಿಸ್ಕೊಂಡು ಅಲ್ಲೇ ತೋರಿಸ್ಕೊಂಬಿಟ್ಟು ಆದರೆ ಮಾತ್ರ ಡೌನ್ ಮಾಡ್ಕೊಳ್ಳಿ ಸ್ವಲ್ಪ. ಅದು ನಿಮಗೆ ಯಾಕಂದರೆ ನೀವು ಆಹಾರನ ಔಷಧಿ ಥರ ತಗೊಳ್ತಿರುವಾಗ ಹೊರಗಡೆ ಔಷಧಿಯ ಪ್ರಮಾಣ ಅವಶ್ಯಕತೆ ಆಗಲ್ಲ, ಅಷ್ಟೊಂದು ಬೇಕಾಗಲ್ಲ. ಆವಾಗ ಆ ಥರ ಇರುವಾಗ ಅದು ಓವರ್ ಅನಿಸುತ್ತೆ ಬಾಡಿಗೆ. ಹಾ ಸರ್. ನಾವು ಅಂದ್ಕೊಂತೀವಿ ಆವಾಗ ಡಯಟ್ ಪ್ರಾಬ್ಲಮ್ ಅಂತ. ಡಯಟ್ ಪ್ರಾಬ್ಲಮ್ ಅಲ್ಲಪ್ಪ, ಡಯಟ್ ನೀವು ಚೆನ್ನಾಗಿ ತಗೊಂತ ಇದ್ದೀರಿ, ಹಂಗಾಗಿ ಬಾಡಿ ನಾರ್ಮಲ್ ಆಗ್ತಾ ಇದೆ. ಹಾ ಸರ್. ಹೊರಗಡೆ ಇರೋ ಇವಾಗ ಮೆಡಿಸಿನ್ ತಗೊಂತಿರೋ ಅದು ನೀವು ಪ್ರಾಬ್ಲಮ್, ಅದನ್ನ ಡೋಸ್ ಕಮ್ಮಿ ಮಾಡ್ಕೊಳ್ಳಿ, ಆದರೆ ನಿಲ್ಲಿಸ್ಕೊಳ್ಳಿ ಅನ್ನೋದಂದೇ ಸಜೆಷನ್ ಅದಕ್ಕೆ. ಹಾ ಸರ್. ಸುಮ್ಮನೆ ಮಾತ್ರೆ ಡಯಟ್ ಬೇಕಾದ್ರೆ ಮಾಡೋದು, ಮಾತ್ರೆ ಏನಕ್ಕೆ ತಿನ್ಬೇಕು ಸರ್? ಅಲ್ವಾ? ಅದೇ ಸರ್ ಇದು ಮಾತ್ರೆ ತಿನ್ನೋದ್ರಿಂದ ಏನ್ ಸೈಡ್ ಎಫೆಕ್ಟ್ ಆಗಲ್ಲ? ಇಲ್ಲ, ಇದು ಇದರಲ್ಲಿ ಕೊಟ್ಟಿರೋದೆಲ್ಲ ಎಲ್ಲನೂ ಸಪ್ಲಿಮೆಂಟ್ಸೇ ಇದೆ. ಸರಿ ಕೊಟ್ಟಿರೋದು 99% ಸಪ್ಲಿಮೆಂಟ್ಸ್ ಇದೆ. ಇನ್ನು 1 or 2 ಮಾತ್ರೆಗಳಿರುತ್ತೆ, ಅದು ನಿಲ್ಲಿಸ್ಕೊಡ್ತೀನಿ. ನೀವು ನೆಕ್ಸ್ಟ್ ವಿಸಿಟಲ್ಲಿ ನಿಲ್ಲಿಸ್ಬಿಡ್ತೀನಿ ಅದನ್ನೆಲ್ಲ. ಸಪ್ಲಿಮೆಂಟ್ಸ್ ಇನ್ನೊಂದು 2 months ತಗೊಂಬಿಟ್ಟು ಸ್ಟಾಪ್ ಮಾಡುವಾಗ ನಾನು ಅದೇ ಇದನ್ನು ನೋಡಿದೆ, ರಿಪೋರ್ಟ್ ನೋಡಿದೆ. ಮುಂಚೆಗೆ ಇವಾಗ ನೋಡಿದ್ರೆ ಹೆಂಗೆ ಅನ್ಸುತ್ತೆ ನಿಮಗೆ? ನೀವೇ ಇಲ್ಲಿ ನೋಡಿದ್ರೆ ಅತ್ತೆತಾಗಿಂದ ಎಲ್ಲರೂ ಹೇಳ್ತಾರೆ ಸರ್ ಹಾ. ಪರವಾಗಿಲ್ಲ ಇಷ್ಟು ಮಾತ್ರ. ನಾನು ಯಾವಾಗ ಊಟ ತಿನ್ಬೇಕಂದ್ರೆ ಈ ತರ ಕಾಲ್ ಚಾಚೆ ಸರ್ ನಾನು ತಿಂತಾ ಇದ್ದು, ಕಾಲ್ ಮಡ್ಚಿ ನಾನು ಊಟ ಇವಾಗ ಮಡ್ಸ್ಕೊಂಡು ಮಾಡಿದ್ದು. ಕೂತ್ಕೊಳ್ಳಿ. ಆದ್ರೆ ಇಷ್ಟು ಮಾತ್ರ ಮಡ್ಚ್ತಾ ಇರ್ಲಿಲ್ಲ ಸರ್ ನಾನು. ಹಾಂ, ಯಾವಾಗೂ ಈ ತರ ಸ್ಟ್ರೈಟ್ ಅಲ್ಲೇ ಸರ್ ನನ್ನ ಕಾಲಿ. ಅದು ಇನ್ಫ್ಲಮೇಷನ್ ಇತ್ತು, ಮಂಡಿಲಿ ಕಡಿಮೆ ಆಗಿದೆ ಬಿಡ್ರಿ. ತೊಂದರೆ ಅದು ಕಡಿಮೆ ಆಗೋವಾಗಲೇ ಒಳಗಡೆ ನೀಟಾಗಿ ಫೋಲ್ಡ್ ಆಗುತ್ತೆ. ಹಾ ಸರ್ ಬರ್ತಾ ಇತ್ತು. ಹಾಂ, ಇಲ್ಲಿ ಬರ್ತಾ ಇತ್ತು, ಎಷ್ಟು ನೋವು ಪಡ್ತಾ ಇತ್ತು. ನಾನು ಇನ್ಸ್ಟಾಗ್ರಾಮಲ್ಲಿ ಟೀ ಅಂಗಡಿ ಕುತ್ಕೊಂಡು ಫಾಲೋ ಮಾಡ್ತಾನೆ ಇದ್ದೆ. ಆದರೆ ನೋಡೋಣ ಯಾರೆಲ್ಲ ಸಿಗ್ತಾರೆ ನೋಡಿ ಡಾಕ್ಟರ್ ಒಳ್ಳೆಯವರು ಅಂತ. ಇದಕ್ಕೆ ನೀವು ಸಿಕ್ಕಿದ್ರು ಆಮೇಲೆ ಇವಾಗ ಒಂದೇ ಮಾತಲ್ಲೇ ಹೋಗೋಣ ಅಲ್ಲಿಗೆ. ಏನಾಗ ನೋಡಿ 2ನೇ ದಿನಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು ಸರ್. ಚಿಕ್ಕಬಳ್ಳಾಪುರದಿಂದ ಬಂದಿರಲ್ವಾ? ಚಿಕ್ಕ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ತುಂಬಾ